ವಿದ್ಯಾರ್ಥಿಗಳೇ, ಫೋಕಸ್ ಸ್ಟೂಡೆಂಟ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಕಳೆದ ಅವಧಿಯಲ್ಲಿ ನಾವು ಅಧ್ಯಾಯ 7 ಭಿನ್ನ ರಾಶಿಗಳು ನೋಡಕತ್ತಿದ್ದೀವ್ರಿ. ಕಳೆದ ಅವಧಿಯಲ್ಲಿ ಏನ್ ಮಾಡಿವ್ರಿ, 24ನೇ ಪೇಜ್ ನಲ್ಲಿರುವಂತಹ ಪ್ರಶ್ನೆ ಉತ್ತರಗಳನ್ನ ಬಿಡಿಸಿವಿ. ಇಂದಿನ ಅವಧಿಯಲ್ಲಿ ಏನ್ ಮಾಡ್ನು, 25ನೇ ಪೇಜ್ ನಲ್ಲಿರುವಂತಹ ಪ್ರಶ್ನೆ ಉತ್ತರಗಳನ್ನ ಬಿಡಿಸೋಣ. ಅದ್ ಹೆಂಗೈತ್ ನೋಡ್ರಿ. 7.2 ಒಂದು ಪೂರ್ಣದ ಭಾಗಗಳಾಗಿ ಭಿನ್ನಾಂಶಗಳು ಅಂದ್ರೆ ಏನ್ರಿ? ಪೂರ್ಣ ಅಂದ್ರೆ ಏನ್ರಿ? ಪೂರ್ತಿಯಾಗಿರ್ತತಿ. ಪೂರ್ಣ ಅಂದ್ರ ಒಂದು ಪೂರ್ತಿಯಾಗಿರ್ತತಿ. ಭಿನ್ನಾಂಶಗಳು ಅಂದ್ರ ಆ ಪೂರ್ತಿ ಒಳಗಿನ ಭಾಗಗಳು ಅಂದಂಗ. ನೋಡ್ರಿ, ಚಿತ್ರವು ಒಂದು ಪೂರ್ಣ ಚುಕ್ಕೆಯನ್ನು ತೋರಿಸಿದೆ. ಅಂದ್ರೆ ಇಲ್ಲಿ ಏನೈತ್ರಿ, ಇದೊಂದು ಪೂರ್ಣ ಚುಕ್ಕೆ ಆಗೈತಂತ. ಚಿಕ್ಕೆ ಅಂದ್ರ ಶೇಂಗಾ ಚಿಕ್ಕಿ ಇರ್ತೈತ್ರಲ್ಲ, ಅದ ಪೂರ್ಣ ಚಿಕ್ಕಿ ಐತಿ. ಆದ್ರ ಇದು ಒಂದು ಪೂರ್ಣ ಚಿಕ್ಕಿ ತಯಾರಾಗಬೇಕಂದ್ರ ಇದ್ರ ಒಳಗ್ ಸಣ್ಣ ಸಣ್ಣ ಚಿಕ್ಕಿಗಳು ಅದಾವ್ರಿ. ಸಣ್ಣ ಸಣ್ಣ ಚಿಕ್ಕಿ ಅದಾವ ನೋಡ್ರಿ. ಇಲ್ಲಿ ಎಷ್ಟ್ ಅದಾವ ಅಂತ ನೋಡ್ರಿ. ಹಿಂಗೊಂದ್ ಲೈನ್ ಆಕೈತ್ರಿ, ಇದೊಂದ್ ಲೈನ್ ಆಕೈತಿ. ನಿಮ್ ಪುಸ್ತಕ ಒಳಗ್ ಕ್ಲಿಯಾರಿಟಿಯಾಗಿ ಕಾಣಂಗಿಲ್ಲ, ಯಾಕಂದ್ರ ಅದೊಂದ್ ಸ್ವಲ್ಪ ರಬ್ ಪ್ರಿಂಟ್ ಆಗೈತಿ, ಅದರ ಸಂಬಂಧ ಕಾಣಂಗಿಲ್ರಿ. ಸ್ವಲ್ಪ ಇಲ್ಲೇ ನೋಡ್ಕೊಂಡ್ಬಿಡ್ರಿ. ಇನ್ನ ಇದು 1, ಇದು 2 ರೀ, ಇದು 3, 4 ಈ ರೀತಿಯಾಗಿ ನಿಮಗ ಕೊಟ್ಟಾರು ನೋಡ್ರಿ. 1 ಚಿಕ್ಕಿ, 2 ಚಿಕ್ಕಿ, 3 ಚಿಕ್ಕಿ, 4 ಚಿಕ್ಕಿ, 5 ಚಿಕ್ಕಿ, 6 ಚಿಕ್ಕಿ. ಇದು 1, ಇದು 2, ಇದು 3, ಇದು 4. ಹಂಗಾರೆ ಇಲ್ಲಿ ಟೋಟಲ್ ಎಷ್ಟು ಚಿಕ್ಕಿಗಳು ಅದಾವ್ರಿ? ಉದ್ದ 8 ಆಗಲ್ಲ, 6 × 4 ಮಾಡಿದವಾಗ 6 × 4 24. 24 ಶೇಂಗಾ ಚಿಕ್ಕಿ ಕೂಡಿ ಒಂದು ಪೂರ್ಣ ಚಿಕ್ಕಿ ತಯಾರು ಮಾಡ್ಯಾರ ಅವ್ರು. ತಿಳಿತ್ರಿ ಹಂಗಂತ? ನೋಡ್ರಿ, 2 ತುಂಡುಗಳಾಗಿ ವಿಭಾಗಿಸಿದಾಗ ಚಿಕ್ಕೆಯ ಚಿತ್ರವು ಇಲ್ಲಿ ತೋರಿಸಿದೆ. ಅಂದ್ರೆ ಇಲ್ಲಿ ಕೆಳಗೆ ತೋರಿಸ್ಯಾರ್ರಿ. ಪ್ರತಿ ತುಂಡು ಮೂಲ ಚಿಕ್ಕೆಯ ಎಷ್ಟನೇ ಭಾಗವಾಗಿದೆ? ನೋಡ್ರಿ ಏನಂದಾರ ಇವ್ರ. ನೋಡ್ರಿ, ಈಗ ಅದು ಒಂದು ಚಿಕ್ಕಿ ತಗೊಂಡ ಏನ್ ಮಾಡ್ಯಾರ್ರಿ, ಇವ್ರ 2 ತುಂಡುಗಳಾಗಿ ಕಟ್ ಮಾಡ್ಯಾರು. 2 ತುಂಡುಗಳಾಗಿ ಕಟ್ ಮಾಡ್ಯಾರು. ಬಟ್ ಹೆಂಗೈತಂದ್ರ ರೀ, ಹಿಂಗೊಂಗ್ ಕಟ್ ಮಾಡಿದ್ರ ಹಿಂಗೊಂಗ್ ಕಟ್ ಮಾಡ್ಯಾರ ಅವ್ರ. ಆದ್ರ ಏನ್ ಮಾಡ್ಯಾರ್ರಿ, ಈ ಭಾಗ ಅಷ್ಟ ತೋರಿಸ್ಯಾರ ಅವ್ರು ನಮಗ. ಈ ಭಾಗ ಅಷ್ಟ ತೋರಿಸ್ಯಾರು. ಅಂದ್ರ ಈ ಒಂದು ಭಾಗ ಎಷ್ಟು ಇರ್ತೈತಿ ಗೊತ್ತೇನ್ರಿ ನಮಗ? ಈ ಒಂದು ಪೂರ್ಣ ಚಿಕ್ಕಿ ಒಳಗ ಎಷ್ಟು ಟೋಟಲ್ ಎಷ್ಟು ಭಾಗ ಮಾಡೀವಿ ನಾವು? 1 ಭಾಗ, 2 ಭಾಗ, 3 ಭಾಗ, 4 ಭಾಗ. ಆದ್ರ ಈ ಒಂದರ ಚಿಕ್ಕಿದ ಎಷ್ಟೈತಿ, ಇದ್ರದ ಎಷ್ಟ ಭಾಗ ಐತಿ ಅಂತಂದ್ರ ರೀ, ಭಿನ್ನ ರಾಶಿ ಒಳಗೆ ಏನ್ ಮಾಡ್ತೀವಿ, ಹೆಂಗ್ ಬರಿತೀವಿ ಅಂದ್ರ ರೀ, ಇಲ್ಲಿ ಟೋಟಲ್ ಎಷ್ಟು ಭಾಗಗಳಾಗ್ಯಾವು? 4 ಭಾಗಗಳಾಗ್ಯಾವು. ಬಟ್ ಅವ್ರು ಎಷ್ಟು ಕೊಟ್ಟಾರ್ರಿ? 1 ಕೊಟ್ಟಾರು. ಅಂದ್ರ ಈ ಭಾಗ ಎಷ್ಟ ಐತಿ ಅಂದ್ರ ರೀ, ಒಂದು ಪೂರ್ಣ ಚಿಕ್ಕಿ ಒಳಗ 1/4 ಈ ಭಾಗ ಐತಿ. ಅವ್ರ ಏನ್ ಹೇಳ್ತಾರ್ರಿ, ದೊಡ್ಡ ಚಿಕ್ಕಿಯಲ್ಲಿ 1/4 ಭಾಗದ 3 ತುಂಡುಗಳಾಗಿವೆ. ನೋಡ್ರಿ, ಇಲ್ಲಿ ಈ ಒಂದು ಇದ ಏನು ಒಂದು ಭಾಗ ಐತ್ರಲ್ಲ, ಇದನ್ನ ಇಲ್ಲೊಂದ್ಸಲ ಇಡ್ರಿ, ಇದು ಪೂರ್ಣ ಮುಚ್ಕೋತೈತಿ. ಇದು ಇಲ್ಲೊಂದ್ಸಲ ಇಡ್ರಿ, ಇಲ್ಲೊಂದ್ಸಲ ಇಡ್ರಿ. ಅಂದ್ರ ಇಂಥವ್ 3 ಸಲ ಕೂಡಿಸಿದಾಗ ಇದು ತಯಾರಾಕೈತಿ. ಅದನ್ನ ಹೇಳ್ಯಾರ ಅವ್ರು. 3 ತುಂಡುಗಳಾಗಿವೆ. ಅಂದ್ರ ಈ ರೀತಿಯಾಗಿರುವಂತ 3 ತುಂಡುಗಳು ಅದಾವು ನಾವು ಗಮನಿಸಬಹುದು. ಆದ್ದರಿಂದ ನಾವು ಭಿನ್ನಾಂಶ ಭಾಗ ಅಂದ್ರೆ ಇದು ಪೂರ್ಣವಾಗಿದ್ದ ಒಂದು ಭಾಗ ರೀ. ಇದು ಒಂದು ಭಾಗ ಐತಿ. 1/4 ಅನ್ನು ಬಳಸಿಕೊಂಡು ದೊಡ್ಡ ಚಿಕ್ಕಿಯ ತುಂಡುಗಳನ್ನು ಅಳೆಯಬಹುದು. ಈಗ ನಾವು ಇದೊಂದು ಸಣ್ಣ ಚಿಕ್ಕಿ ಐತ್ರಿ, ಈ ಸಣ್ಣ ಚಿಕ್ಕಿಯಿಂದ ನಾ ಇಲ್ಲೊಂದ್ಸಲ ಇಟ್ಟ ಇವು ಎಷ್ಟೈತೆ ಅಂತ ಅಳಿಬಹುದ್ರಿ ಇದನ್ನ ನಾರ್ಮಲ್ ಆಗಿ. ಅದನ್ನ ಹೇಳ್ಯಾರ. ದೊಡ್ಡ ಚಿಕ್ಕಿಯ ತುಂಡು ಪೂರ್ಣ ಚಿಕ್ಕಿಯ 3/4 ಎಂಬುದನ್ನು ನಾವು ಗುರುತಿಸಬಹುದು. ಸರ್, ಇದು ಹೆಂಗ್ರಿ? ನೋಡ್ರೆ, ಇದು 1/4 ಆತ್ರಿ, ಇದು 1/4 ಆಕೈತಿ, ಇದು ಇದಲ್ಲ, ಇದು 1/4 ಆಕೈತಿ, ಇದು 1/4 ಆಕೈತಿ. ಹಂಗಾರ ಇವನ್ನ 3 ಕೂಡಿಸಿನಂದ್ರೆ ಎಷ್ಟ್ ಆಕೈತ್ರಿ? ನೋಡ್ರಿ, 1/4 ಪ್ಲಸ್ 1/4 ಪ್ಲಸ್ 1/4. ಸರ್, ಭಿನ್ನ ರಾಶಿಗಳ ಕೂಡ್ಸುದ್ ನಮಗೆ ಇನ್ನೂ ಗೊತ್ತಿಲ್ರಿ ಅಂದ್ರನು ನಡಿತೈತಿ. ಯಾವಾಗ ನೋಡ್ರಿ, ಯಾವಾಗೂ ಛೇದ ಒಳಗ ಎಲ್ಲಾ ಅಂಕಿಗಳು ಸೇಮ್ ಇದ್ದು ಅಂತ ತಿಳ್ಕೊರಿ, ಡೈರೆಕ್ಟ್ ಕೂಡಿಸಿ ಬಿಡೋದು. ಇದು 1 + 1 + 1 ಅಂದ್ರ 3 ಆಗಿಬಿಡ್ತೈತಿ. 3/4 ಬತ್ತು. ಹಂಗಾರ ಅವನ್ನೆಲ್ಲ ಕೂಡಿಸಿದೇವ್ ಅಂದ್ರ 3/4 ಆಕೈತಿ. ಇನ್ ಇದೊಂದ್ ಭಾಗ ಕೂಡಿಸಿರ 4/4 ಆಕೈತಿ. ಒಂದು ಪೂರ್ಣ ಭಾಗ ಆಗಿಬಿಡ್ತೈತಿ. ನೋಡ್ರಿ, ಈ 3/4 ಪ್ಲಸ್ 1/4 ಇದ ಕೆಳಗ್ 4 ಬರ್ತೈತ್ರಿ. ಇದ 3 + 1 4 ಬಂದ್ಬಿಡ್ತೈತಿ. ಇದು 4 ಒಂದ್ಲಿ 4 ಒಂದ್ಲಿ ಅಂದ್ರ ಒಂದು ಪೂರ್ಣ ಭಾಗ ಆತು. 4/4 ಅಂದ್ರ 4 ಭಾಗದಾಗ 4 ಕೊಟ್ಟಿದ್ರ ತಿಳ್ಕೊರಿ, ಅವಾಗ ಒಂದು ಪೂರ್ಣ ಭಾಗ ಆಕೈತಿ. ನೋಡ್ರಿ, ಇನ್ ಮುಂದ ನೋಡ್ರಿ, ಇದಾಯ್ತ್ರಿ. ಇನ್ ಏನ್ ಮಾಡ್ಯಾರ ಇಲ್ಲಿ? ಈಗ ಇದೇಗ ಏನ್ ಮಾಡಿರು, ಒಂದು ದೊಡ್ಡ ಭಾಗ ಒಂದು ಸಣ್ಣ ಭಾಗ ಅಂತ
ಇದ ದೊಡ್ಡ ಭಾಗ ಅಂತ ಕೊಟ್ಟಿದ್ರಿ, ಈ ಭಾಗವನ್ನ ದೊಡ್ಡ ಭಾಗ ಅಂತ ಕೊಟ್ಟಿದ್ರು, ಇದನ್ನ ಸಣ್ಣ ಭಾಗ ಅಂತ ಕೊಟ್ಟಿದ್ರು. ಆದ್ರ ಇಲ್ಲಿ ಏನ್ ಮಾಡ್ಯಾರ ಗೊತ್ತೇನ್ರಿ, ಎಲ್ಲ ಸಮನಾಗಿ ಕಟ್ ಮಾಡ್ಯಾರ. ಸಮನಾಗಿ ಕಟ್ ಅಂದ್ರ ಒಂದು ಪೂರ್ಣ ಚಿಕ್ಕೆಯನ್ನ 6 ಸಮಭಾಗಗಳಾಗಿ ಮಾಡ್ಯಾರ. ನೋಡ್ರಿ ಹೆಂಗ 6 ಸಮಭಾಗಗಳಾಗಿ ಮಾಡ್ಯಾರ ಅಂದ್ರ, ನೋಡ್ರಿ ಇಲ್ಲಿ ಹಿಂಗೊಂದ್ ಲೈನ್ ಎಳೆದಾರು, ಹಿಂಗೊಂದ್ ಲೈನ್ ಎಳೆದಾರು, ಹಿಂಗೊಂದ್ ಲೈನ್ ಅಂದ್ರೆ ಈ ರೀತಿಯಾಗಿ ಕಟ್ ಮಾಡ್ಯಾರು. ನೋಡ್ರಿ ಇದ 1 ಭಾಗ ಆತು, ಇದು 2 ಭಾಗ ಆತು, ಇದು 3 ಭಾಗ ಆತು, ಇದು 4 ಭಾಗ ಆತು, ಇದು 5 ಭಾಗ ಆತು, ಇದು 6 ಭಾಗ ಆತ್ರಿ, 6 ಭಾಗ ಆತು. ಇನ್ನೇನ್ ಮಾಡುದ, ಇದ್ರ ಒಳಗಿಂದ 1 ಭಾಗ ತೆಗದ್ರಿ ಅಂತ ತಿಳ್ಕೊರಿ. ಈ ಭಾಗ 1 ತಗೊಂಡ್ರಿ ಅಂದ್ರ ಈ ಪೂರ್ಣ ಚಿಕ್ಕಿ ಒಳಗ ಇದು ಎಷ್ಟ ಪ್ರಮಾಣ ಐತತ ಅಂದ್ರ ರೀ, ನಾವ್ ಹೆಂಗ್ ಬರಿಬೇಕ್ರಿ, ಭಿನ್ನ ರಾಶಿ ಒಳಗ್ ಬರೀದಿತ್ತು ಅಂದ್ರೆ ಹೆಂಗ್ ಬರಿಬೇಕು, ಇಲ್ಲಿ ಎಷ್ಟು ಭಾಗಗಳದಾವು, ಒಟ್ಟು ಭಾಗಗಳನ್ನ ಛೇದದಲ್ಲಿ ಬರಿಬೇಕು. ಒಟ್ಟು ಭಾಗಗಳನ್ನ ಛೇದದಲ್ಲಿ ಬರಿಬೇಕು. ಹಂಗಾರ ಛೇದ ಒಳಗೆ ಬರೀದು 6 ಭಾಗಗಳದಾವ. ಇಲ್ಲಿ ಎಷ್ಟು ಭಾಗ ಕೊಟ್ಟಾರ, 1 ಭಾಗ ಕೊಟ್ಟಾರ. ಹಂಗಾರ 1/6 ಇದರದ ಪ್ರಮಾಣ ಅಥವಾ ಇದು ಎಷ್ಟು ಭಾಗ ಐತಿ ಅಂದ್ರ ರೀ 1/6 ಅಂದ್ರ 6 ಪೀಸ್ ಒಳಗೆ 1 ಭಾಗ ಐತಿ ಹಿಂಗೂ ಅನ್ಬಹುದು, ಅಥವಾ 1ರಾಗ 6 ಭಾಗ ಐತಿ ಅಂತ ಅನ್ಬಹುದು. ಇನ್ನೇನ್ ಮಾಡ್ರಿ, ಇಲ್ಲಿ ಸಮಭಾಗಗಳಾಗಿ ಕಟ್ ಮಾಡಿದ್ರ. ಇಲ್ಲಿ ಏನ್ ಮಾಡ್ಯಾರು, ಒಂದು ಪೂರ್ಣ ಚಿಕ್ಕಿಯನ್ನು ಬೇರೆ ಬೇರೆ ವಿಧಾನದಲ್ಲಿ 6 ಸಮಭಾಗಗಳಾಗಿ ಕಟ್ ಮಾಡ್ಯಾರು. ಇಲ್ಲಿ ಏನ್ ಮಾಡಿದ್ರಿ, ಚೌಕ್ ಮಾಡ್ರಿ, ಇಲ್ಲಿ ಒಂದೊಂದು ಚೌಕ್ ಮಾಡ್ಕೊಂಡ್ರ. ಆದ್ರ ಇಲ್ಲಿ ಹೆಂಗ್ ಮಾಡ್ಯಾರ ನೋಡ್ರಿ, ಇಲ್ಲಿ ಏನ್ ಮಾಡ್ಯಾರು, ಈ ರೀತಿಯಾಗಿ ಮೊದ್ಲ ಕಟ್ ಮಾಡ್ಕೊಂಡ್ರ. ಈ ರೀತಿಯಾಗಿ ಕಟ್ ಮಾಡ್ಕೊಂಡ್ರು. ಕಟ್ ಮಾಡ್ಕೊಂಡು ಬಳಕ ಏನ್ ಮಾಡ್ಯಾರ್ರಿ, ಇದನ್ನ 2 ಸಮಭಾಗಗಳಾಗಿ ಕಟ್ ಮಾಡ್ಕೊಂಡಾರ. ಒಂದೊಂದು ಮೊದ್ಲ ಕಟ್ ಮಾಡ್ಕೊಂಡು ಉದ್ದ ಹಿಂಗ್ ಕಟ್ ಮಾಡ್ಕೊಂಡಾರು. ಆಮೇಲೆ ಅದ್ರೊಳಗೆ ಅರ್ಧ ಮಾಡ್ಯಾರು. ಈ ರೀತಿ ಮಾಡ್ಯಾರ್ರಿ. ಇಲ್ಲಿ ನೋಡ್ರಿ, ಇದನ್ನ ಹೆಂಗ್ ಬರಿಬೇಕ್ರಿ ಭಿನ್ನ ರಾಶಿ ಒಳಗ. ಈಗ ಇದು 1 ಭಾಗವನ್ನ ಕೊಟ್ಟಾರ ನನಗ. ಈ ಪೂರ್ಣ ಚಿಕ್ಕಿ ಒಳಗ ಇದು ಎಷ್ಟು ಭಾಗ ಐತತ ಕೇಳಾರ. ಅವಾಗ ಎಷ್ಟು ಭಾಗ ಐತತ ಭಿನ್ನ ರಾಶಿ ಒಳಗೆ ಬರಿಬೇಕಂದ್ರ ರೀ, 1 ಭಾಗ ರೀ, ಇದು 2 ಭಾಗ, ಇದು 3 ಭಾಗ, ಇದು 4 ಭಾಗ, ಇದು 5 ಭಾಗ, ಇದು 6 ಭಾಗ. ಹಂಗಾರ ಒಟ್ಟು 8 ಭಾಗಗಳದಾವು, 6 ಅದಾವು. ಬಟ್ ಇಲ್ಲಿ ಎಷ್ಟೈತಿ, ನುಸ್ತ 1 ಭಾಗ ಕೊಟ್ಟಾರಲ್ಲ, 1/6 ಅಂತ ಈ ರೀತಿಯಾಗಿ ಬರಿಬಹುದು. ಮುಂದ್ ನೋಡ್ರಿ, ಮುಂದೇನ್ ಕೊಟ್ಟಾರ್ರಿ, ಪೂರ್ಣ ಚಿಕ್ಕೆಯನ್ನು ಬೇರೆ ಬೇರೆ ವಿಧಾನದಲ್ಲಿ 6 ಸಮಭಾಗಗಳಾಗಿ ವಿಭಾಗಿಸುವುದರಿಂದ ನಾವು ಬೇರೆ ಬೇರೆ ಆಕಾರದ 1/6 ಚಿಕ್ಕೆ ತುಂಡುಗಳನ್ನ ಪಡೆಯುತ್ತೇವೆ. ಅವುಗಳು ಒಂದೇ ಗಾತ್ರದಲ್ಲಿವೆಯೇ? ಹೌದು, ಒಂದೇ ಗಾತ್ರದಲ್ಲಿ ಅದಾವ್ರವ, ಒಂದೇ ಗಾತ್ರದಲ್ಲಿ ಅದಾವು, ನಾವು ನೋಡ್ಬೋದು. ನೋಡ್ರಿ ಇನ್ನೇನ್ ಮಾಡ್ಯಾರ ಅವ್ರ, ಮುಂದೆ ತೋರಿಸಿರುವ ಚುಕ್ಕೆಯ ಭಿನ್ನರಾಶಿಯ ಭಾಗಗಳೆಷ್ಟು ಅಂದ್ರ ಈ ಭಾಗದ ಭಿನ್ನರಾಶಿಯ ಭಾಗ ಎಷ್ಟ. ಮೊದಲು ಏನ್ ಮಾಡ್ಯಾರ, ಮೊದಲ ನಾವ್ ಏನ್ ನೋಡ್ಬೇಕು ಗೊತ್ತೇನ್ರಿ, ಇದ್ರೊಳಗೆ ಎಷ್ಟು ತುಂಡು ಮಾಡ್ಯಾರ ನೋಡ್ಬೇಕು. ಇಲ್ಲಿ ನೋಡ್ರಿ, ಇದೊಂದು ತುಂಡು ಮಾಡ್ಯಾರ, ಇದೊಂದು ತುಂಡು ಮಾಡ್ಯಾರ. ಹಂಗಾದ್ರ ಇಲ್ಲಿ ಟೋಟಲ್ ಎಷ್ಟು ಭಾಗಗಳು ಅದಾವ್ರಿ, ಇಲ್ಲಿ ಟೋಟಲ್ ಎಷ್ಟು ಭಾಗಗಳು ಅದಾವು, 3 ಅದಾವು. ಅಂದ್ರ ಒಟ್ಟು 3 ಭಾಗಗಳು ಅದಾವು. ಇಲ್ಲಿ ಎಷ್ಟು ಭಾಗ ಕೊಟ್ಟಾರ ನನಗ, 1 ಭಾಗ ಕೊಟ್ಟಾರ್ರಿ. ಹಂಗಾರ 1/3 ಭಾಗದಷ್ಟು ಇದೈತಿ. ಒಂದು ಪೂರ್ಣ ಚಿಕ್ಕೆ ಇದೈತಿ, ಇದ್ರೊಳಗೆ 3 ಭಾಗ ಮಾಡ್ಯಾರು, ಅದ್ರೊಳಗೆ 1 ಭಾಗ ಇಲ್ಲಿ ಇಟ್ಟಾರು. ಅದನ್ನ ಹಂಗಾರ ಇದು ಎಷ್ಟು ಐತಿ ಅಂತ ಕೇಳ್ರ 1/3 ಅನ್ಬೋದು, 3/1 ಅನ್ಬೋದು. ಒಂದು ಚಿಕ್ಕೆಯನ್ನು 3 ಸಮಭಾಗಗಳಾಗಿ ಮುರಿಯುವುದರಿಂದ ನಾವು ಈ ತುಣುಕುಗಳನ್ನು ಪಡೆಯುತ್ತೇವೆ. ಆದ್ದರಿಂದ ಈ ಚುಕ್ಕೆಯು 1/3 ಭಾಗವಾಗಿದೆ ಅಂತ ಕಾಣಬಹುದು. ಈಗ ಏನ್ ಮಾಡ್ಯಾರ್ರಿ, ಲೆಕ್ಕಾಚಾರ ಮಾಡಿ ಅಂತ ಕೊಟ್ಟಾರೋ ನೋಡೋಣ. ಒಂದು ಪೂರ್ಣ ಚಿಕ್ಕೆಯ ಬೇರೆ ಬೇರೆ ಭಿನ್ನಾಂಶಗಳ ಭಾಗವನ್ನ ಮುಂದಿನ ಚಿತ್ರಗಳಲ್ಲಿ ತೋರಿಸಿವೆ. ಪ್ರತಿ ತುಣುಕು ಪೂರ್ಣ ಚುಕ್ಕಿ ಎಷ್ಟು ಭಾಗಗಳಾಗಿವೆ ಅಂದ್ರೆ ಆ ಚಿಕ್ಕಿ ಏನ್ ಕೊಟ್ಟಿದ್ರಲ್ಲ ನಿಮಗೆ ಇಲ್ಲಿ ನೋಡ್ರಿ, ಇದು ಪೂರ್ಣ ಚಿಕ್ಕಿ ಐತಿ. ಈ ಪೂರ್ಣ ಚಿಕ್ಕಿ ಒಳಗ ಒಂದೊಂದು ಭಾಗ ಕೊಟ್ಟಾರ ಅಂತ ಅವ್ರು. ಈ ರೀತಿಯಾಗಿ ಭಾಗಗಳನ್ನ ಕಟ್ ಮಾಡ್ಯಾರು. ಈ ಭಾಗ ಎಷ್ಟೈತೈತೆ ಕೇಳಾತ ನೋಡ್ರಿ, ಹೆಂಗ್ ಕಂಡು ಹಿಡಿದಂತ ನೋಡ್ರಿ. ಇದ 1ನೇದ ಎ ಅಂತ ಕೊಟ್ಟಾರ ನೋಡ್ರಿ. ಇಲ್ಲಿ ನಮಗ ಟೋಟಲ್ 24 ಚಿಕ್ಕಿಗಳಿದ್ದು, ಅದ್ರೊಳಗ ಏನ್ ಮಾಡ್ಯಾರ್ರಿ, ಈ ಭಾಗವನ್ನು ಕೊಟ್ಟಾರ, ನಮಗೆ ಈ ಭಾಗವನ್ನು ಕೊಟ್ಟಾರ. ಅಂದ್ರೆ ನೋಡ್ರಿ ಇಲ್ಲಿ ಹಂಗ ನೋಡ್ರೆ 2 ಚಿಕ್ಕಿಗಳು ಅದಾವ. 1 ಇದು 2 ಅಂದ್ರ ಇದು 1 ಆತು, ಇದು 2 ಆತು. ನೋಡ್ರಿ ಇದು 2 ಆತ್ರಿ. ನಾ ಈ ರೀತಿ ಒಂದು ಲೈನ್ ಹಿಡಿದ್ನಿ, ಹಿಂಗೂ ಕಟ್ ಮಾಡ್ಬೋದು. ಅಂದ್ರ 2 ರೂ ಅಂತ ಕಟ್ ಮಾಡ್ಬೋದ್ರಿ. ನೋಡ್ರಿ ಇದು ಒಂದು ಪೂರ್ಣ ಚಿಕ್ಕಿ ಐತಿ ನಂದು. ಇದು ಟೋಟಲ್ ಎಷ್ಟು ಅದಾವ್ರಿ, 24 ಚಿಕ್ಕಿ ಅದಾವು. ಈ ಒಂದು ಚಿಕ್ಕಿ ತಂದು ಏನ್ ಮಾಡ್ತನ, ಇದ್ರೊಳಗೆ ಇಡ್ತೀನಿ. ಇಲ್ಲಿ ಕುಂಡ್ರದೈತ್ರ
ಇಲ್ಲಿ ಕುಂಡಿರ್ತೈತ್ರಿ, ಇಲ್ಲಿ ಒಂದ್ಸಲ ಬಿತ್ತು. ಅಂದ್ರ ಈ ರೀತಿ ಒಳಗ ಎಷ್ಟು ಕಟ್ ಮಾಡಬಹುದು ಅನ್ನಂಗ ನೋಡ್ರಿ. ಈ ರೀತಿ ಕಟ್ ಮಾಡ್ಕೋರಿ. ಈ ರೀತಿ ಕಟ್ ಮಾಡ್ರಿ, ಮುಗೀತು ನೋಡ್ರಿ. ಇಲ್ಲಿ ಇದನ್ನೊಂದ್ ಸಲ ಇಟ್ರಿ, 1 ಸಲ ಇಟ್ರಿ, 2 ಸಲ ಇಟ್ರಿ, 3 ಸಲ ಇಟ್ರಿ, 4 ಸಲ ಇಟ್ರಿ, 5 ಸಲ ಇಟ್ರಿ, 6 ಸಲ ಇಟ್ರಿ, 7 8 9 10 11 12. ಹಂಗಾರ ಎಷ್ಟ್ ಸಲ ಇಟ್ರಿ ಟೋಟಲ? ಹಂಗಾರ 12 ಇಲ್ಲೇ ಬರ್ದ್ಬಿಟ್ಟು ಇಲ್ಲಿ 8 ಸಲ ಅದಾವ್ರಿ, 12 ರೀ. ಒಟ್ಟು 8 ಸಲ ಇಡಬಹುದು, 12 ಇಡಬಹುದು. ಬಟ್ ನಮಗೆ ಎಷ್ಟು ಕೊಟ್ಟಾರ್ರಿ? 1 ಕೊಟ್ಟಾರು. 1/12 ಅನ್ಬೋದು. ಸರ ಹಿಂಗೂ ಕಂಡಿಡಿದ್ರ ನಡೀತೈತ್ರಿ. ಇಲ್ಲಾರ ಇನ್ನೊಂದು ಟೈಪ್ ಕಂಡಿಡಿಬಹುದ್ರಿ. ಹೆಂಗಂದ್ರ ರೀ, ಇಲ್ಲಿ ಇನ್ನೊಂದ್ 2 ಲೈನ್ ಹೇಳ್ಕೊಂಡ್ಬಿಡ್ರಿ. ಹಿಂಗ ಹಿಂಗ. ಈಗ ಇಲ್ಲಿ ಟೋಟಲ್ ಎಷ್ಟು ಚುಕ್ಕಿಗಳು ಅದಾವ್ರಿ? ಚುಕ್ಕಿಗಳದು 1 2 3 4 5 6 6 6 12 6 3 8 6 4 24. ಟೋಟಲ್ ಎಷ್ಟು ಅದು ರೀ? 24 ಚುಕ್ಕಿಗಳು ಅದು. ಇಲ್ಲಿ ಎಷ್ಟು ಕೊಟ್ಟಾರ ನಮ್ಗ? 2 ಕೊಟ್ಟಾರ. 2 ಬರ್ಕೊಂಡ್ಬಿಡ್ರಿ. ಇದನ್ನ ಏನ್ ಮಾಡ್ರಿ? 2 1 2 12 2 1 2 12 ರೀ. ಇದ ಬತ್ತು, ಇಲ್ಲಿ ಅದ ಬತ್ತು. ಎರಡೂ ರೀತಿ ಕಂಡುಹಿಡಿಬಹುದು ನೀವು. ಒಂದೊಂದು ಮಾಡ್ಕೊಂಡು ಕಂಡುಹಿಡಿಬಹುದ, ಇಲ್ಲಾಗಿತ್ತಂದ್ರೆ ಡೈರೆಕ್ಟ್ ಇದನ್ನ ಇಟ್ಟ ಕಂಡುಹಿಡಿಬಹುದು. ಇನ್ನು 2ನೇ ಪ್ರಶ್ನೆ ರೀ. ಈ ರೀತಿಯಾಗಿ ಕೊಟ್ಟಾರ ನೋಡ್ರಿ. ಇದ 1 ಚಿಕ್ಕಿ ಐತಿ, ಇದು 2 ಚಿಕ್ಕಿ ಐತಿ, 3 ಚಿಕ್ಕಿ ಐತಿ, ಇದು 4 ಚಿಕ್ಕಿ ಐತಿ. ಅಂದ್ರ ಇದು ಟೋಟಲ್ ಆಗಿ ಬಂತ. ಇಲ್ಲಿ ನೋಡ್ರಿ, ಇದು 1, ಇದು 2, ಇದು 2.5. 2.5 ಏನಿಲ್ರಿ, ಎಷ್ಟ? 3. ಇದ 1 ರೀ, ಇದು 2, ಇದು 3, ಅರ್ಧ ಕಟ್ ಆಗೈತಿ. ಇದನ್ನ ಹೆಂಗ ರಚನೆ ಮಾಡ್ಯಾರ ಅಂದ್ರ ನೋಡ್ರಿ, ಅವ್ರು ಏನ್ ಮಾಡ್ಕೊಂಡಾರು? ಈ ರೀತಿಯಾಗಿ ಒಂದ ಲೈನ್ ಹೇಳ್ಕೊಂಡಾರು, ಅಂದ್ರೆ ಕಟ್ ಮಾಡ್ಕೊಂಡಾರು. ಈ ರೀತಿಯಾಗಿ ಚಿಕ್ಕಿಯನ್ನ ಕಟ್ ಮಾಡ್ಯಾರ. ಈಗೇನತ್ರಿ? ಈಗ ಇದು ಇಲ್ಲಾತು, ಈ ಕಡೆ ಸೇಮ್ ಕಟ್ ಮಾಡ್ಕೊಂಡಾರ. ಈ ರೀತಿ ಕಟ್ ಮಾಡ್ರಿ. ಟೋಟಲ್ ಎಷ್ಟು ಭಾಗಗಳಾದವು ನೋಡ್ರಿ. ಇದು 1 ಭಾಗ ಆತು, ಇದು ಸೇಮ್ ಐತ್ರಿ. ಇದೊಂದು ಏನ್ ಪೂರ್ಣ ಭಾಗ ಐತ್ರಲ್ಲ, ಇದು ಸೇಮ್ ಐತಿ. ಇದ್ರ ಗತ್ಲೆನ ನೋಡ್ರಿ, ಇಲ್ಲಿಂದ ಹಿಂಗ್ ಬಂದೈತಿ. ಈಗ ಮತ್ ಇಲ್ಲಿಂದ ಇಲ್ಲಿ ಹೋಗೈತ್ರಿ. ಇದೊಂದು ಪೂರ್ಣ ಭಾಗ ಆತು, ಇದ್ರ ಗತ್ಲೆನ ಐತಿ ನೋಡ್ರಿ. ಇದು 1, ಇದು 2, ಇದು 3, ಇದು 4. ಇದು 1 2 3 4 ಆಗೈತಿ. 1 2 3 1 2 3 ಬಂದೈತಿ. ಹಂಗಾರ ಇಲ್ಲಿ ಟೋಟಲ್ ಎಷ್ಟು ಭಾಗಗಳಾಗ್ಯಾವು? 1 ರೀ, ಇದು 2 ರೀ, ಇದು 3, ಇದು 4. ಹಂಗಾರ ಟೋಟಲ್ ಒಟ್ಟು ಎಷ್ಟು ಭಾಗಗಳಿಗ್ಯಾವು? 4 ಭಾಗ ಆಗ್ಯಾವು. ನಮ್ಗೆ ಎಷ್ಟು ಭಾಗ ಕೊಟ್ಟಾರ? ಇಲ್ಲಿ 1 ಭಾಗ ಕೊಟ್ಟಾರ. 1/4 ಅಂತ ಬರಿಬಹುದು. ಇನ್ನ ಸಿ ಕ್ವಶನ್ ಹೆಂಗ್ ಕೊಟ್ಟಾರ ನೋಡ್ರಿ. ಇಲ್ಲಿ ಅವ್ರು ಏನ್ ಮಾಡ್ಯಾರ ನೋಡ್ರಿ, ಇದು 1 ಚಿಕ್ಕಿ ಐತಿ, ಇದು 2 ಚಿಕ್ಕಿ ಐತಿ. ಹಂಗಾರ ಇದು 2 ಚಿಕ್ಕಿ ಬಂತು. ಇದು ನೋಡ್ರಿ, 1 ಚಿಕ್ಕಿ, 2 ಚಿಕ್ಕಿ, 3 ಚಿಕ್ಕಿ. ಅಂದ್ರ ಇದು 3 ಚಿಕ್ಕಿ. ಅಂದ್ರ ಈ ರೀತಿಯಾಗಿ ಅವ್ರು ಮೊದ್ಲು ಏನ್ ಮಾಡ್ಕೊಂಡ್ರು? ಕಟ್ ಮಾಡ್ಕೊಂಡ್ರು. ಈ ರೀತಿಯಾಗಿ ಮೊದಲು ಕಟ್ ಮಾಡಿ ಏನ್ ಮಾಡ್ಯಾರ? ಈ ಮೂಲ್ಯದಿಂದ ಈ ಮೂಲ್ಯ ತನಕ ಈ ರೀತಿಯಾಗಿ ಕಟ್ ಮಾಡ್ಕೊಂಡ್ರ. ಈ ರೀತಿಯಾಗಿ ಏನ್ ಮಾಡ್ಯಾರ್ರಿ? ಕಟ್ ಮಾಡ್ಯಾರ್ರಿ. ಈ ರೀತಿ ಕಟ್ ಮಾಡಿ ಇನ್ನ ಟೋಟಲ್ ಎಷ್ಟು ಭಾಗಗಳದಾವ ನೋಡ್ರಿ. ಇದು 1 ಐತಿ, ಇದು 2 ಆತು, ಇದು 3 ಆತು, ಇದು 4 ಆತು, 5 6 7 ಇದು 8. ಹಂಗಾರ ಒಟ್ಟು ಭಾಗಗಳು ಎಷ್ಟ್ರಿ? 8 ಅದಾವು. ಬಟ್ ನಮಗೆ ಎಷ್ಟು ಕೊಟ್ಟರು? 1 ಭಾಗ ಕೊಟ್ಟರು. 1/8 ಅಂತ ಬರೀರಿ, ನಡಿತೈತಿ. ಇನ್ನ ಡಿ ರೀ. ಡಿ ಒಳಗೆ ನೋಡ್ರಿ, ಡೈರೆಕ್ಟ್ ಕೊಟ್ಬಿಟ್ರ ಅವ್ರು. ನೋಡ್ರಿ, ಇಲ್ಲಿ ಎಷ್ಟು ಶೇಂಗಾ ಚಿಕ್ಕಿ ಅದಾವು? 1 2 3 4 ಅದಾವ. 4 ಅದಾವ್ರಿ. 4 ಒಂದೊಂದು ಗುಂಪು ಮಾಡಿಬಿಡ್ನು. ಎಷ್ಟು? 3 ಭಾಗ ಅದಾವ್ರಿ. ಇದು 4 ಭಾಗ ಆತು, ಇದು 5 ಭಾಗ ಆತು. ನೋಡ್ರಿ, 1 2 1 2 3 4 5 6 ಭಾಗ ಆತು. 1 2 3 4 5 6. ಅಂದ್ರೆ ಏನಾತ್ರಿ? ಇದ ಟೋಟಲ್ ಎಷ್ಟು ಭಾಗಗಳದಾವು? ನಮಗ 6 ಭಾಗಗಳದಾವು. 6 ಭಾಗಗಳಿಗೆ ಎಷ್ಟು ಕೊಟ್ಟಾರ? ನಮಗ 1 ಕೊಟ್ಟಾರ. ಹಂಗಾರ ಇಲ್ಲಿ ಏನ್ ಬರೀರಿ ಆನ್ಸರ್? 1/6 ಅಂತ ಬರೀರಿ. ಇನ್ನ ಈ ರೀ, ಈ ಹೆಂಗ ಕಟ್ ಮಾಡ್ಯಾರ್ರಿ ಅಂದ್ರ ನೋಡ್ರಿ, ಇಲ್ಲಿ ಅವ್ರು ಏನ್ ಮಾಡ್ಯಾರು? ಮೊದ್ಲ ಈ ರೀತಿಯಾಗಿ 4 ಕಟ್ ಮಾಡ್ಕೊಂಡಾರು. ಈ ರೀತಿಯಾಗಿ 4 ಪೀಸ್ ಕಟ್ ಮಾಡ್ಕೊಂಡಾರ. ಈ ರೀತಿಯಾಗಿ 4 ಪೀಸ್ ಕಟ್ ಮಾಡ್ಕೊಂಡಾರ. ಆಮೇಲೆ ಏನ್ ಮಾಡ್ಯಾರು? ಅವ್ರ ಇಲ್ಲಿಂದ ಹಿಂಗ ಒಂದ
ಈ ರೀತಿಯಾಗಿ ಒಂದು ಕಟ್ ಮಾಡ್ಕೊಂಡಾರು. ಯಾಕತೈತೆ ಅನ್ಕೋತನ್ರಿ. ನೋಡ್ರಿ, ಈ ಭಾಗ ಒಂದ, ನೋಡ್ರಿ ಈ ರೀತಿಯಾಗಿ ಅವ್ರದನ್ನ ಕಟ್ ಮಾಡ್ಕೊಂಡಾರು. ಇದು ನೋಡ್ರಿ, ಇದ ಒಂದನೇ ಭಾಗ, ಇದು ಎರಡನೇ ಭಾಗ. ಅಂದ್ರೆ ಇದೊಂದ ಮೂರು ಬಾಕ್ಸ್ ಒಳಗೆ 3 ಚಿಕ್ಕಿಗಳಿಂದ ಟೋಟಲ್ 6 ಚಿಕ್ಕಿಗಳಿಂದ ಕೂಡೈತಿ. ಇಲ್ಲಿ 6 ಚಿಕ್ಕಿ ಐತಿ, ಇಲ್ಲಿ 6 ಚಿಕ್ಕಿ ಐತಿ, ಇಲ್ಲಿ 6 ಚಿಕ್ಕಿ ಐತಿ. ಇದು 6 ಚಿಕ್ಕಿ ಒಳಗ 2 ಆಕೃತಿಗಳು ಬರಾಕತ್ತಾವ್ರಿ. ಇಲ್ಲಿ ನೋಡ್ರಿ, ಇದು 1 ಚಿಕ್ಕಿ, ಇದು 2 ಚಿಕ್ಕಿ, ಇದು 3 ಚಿಕ್ಕಿ ಯೂಸ್ ಮಾಡ್ಕೊಂಡ ಮಾಡ್ಯಾರ. ಇದು 1 2 3 ಆತು, ಇದು 1 2 3 ಆತು. ನೋಡ್ರಿ, ಇಲ್ಲಿ 2 ಆಕಾವು, ಇಲ್ಲಿ 2 ಆಕಾವ್ರಿ, ಇಲ್ಲಿ 2 ಆಕಾವು, ಇಲ್ಲಿ 2 ಆಕಾವು. ಅಂದ್ರ 2 4 8 ಆತ್ರಿ. ನೋಡ್ರಿ 8 ಬತ್ತು. ಒಟ್ಟು ಚಿಕ್ಕಿಗಳು ಎಷ್ಟು ಆಕಾವು? 8 ಆಕಾವು. ನಮಗೆ ಎಷ್ಟು ಕೊಟ್ಟಾರ್ರಿ? 1 ಕೊಟ್ಟಾರ. 1/8 ಅಂತ ಬರೀದು. ಇಲ್ಲಿ ಈ ರೀತಿನ ಚಿತ್ರಗಳು ಬರ್ತಾವು. ಇನ್ನ ಎಫ್ ರೀ. ಎಫ್ ನೋಡ್ರಿ, ಇದ ಹೆಂಗ್ ಮಾಡ್ಯಾರ ನೋಡ್ನು. ಇದು 1 ಚಿಕ್ಕಿ ರೀ, ಇದು 2 ಚಿಕ್ಕಿ, 3 ಚಿಕ್ಕಿ, 4 ಚಿಕ್ಕಿ. ಇದ 5 ಅಂತ ಹೇಳಕ್ ಬರಂಗಿಲ್ಲ. ಇದನ್ನೇನ್ ಮಾಡ್ಯಾರ್ರಿ? ಅರ್ಧ ಕಟ್ ಮಾಡ್ಯಾರ. ಇದನ್ನ ಏನ್ ಮಾಡ್ಯಾರ್ರಿ? ಅರ್ಧ ಕಟ್ ಮಾಡ್ಯಾರ. ಅದ್ ಹೆಂಗ್ ಮಾಡ್ಯಾರ ನೋಡ್ರಿ ಕಡೆ. ಇದ ಇದನ್ನ ಐತ್ರಿ, ಮೊದ್ಲು ಏನ್ ಮಾಡ್ಯಾರು? ಈ ರೀತಿ ತಗೊಂಡಾರು. ಇಲ್ಲಿಂದ ಅರ್ಧ ರೀ, ಇಲ್ಲಿಂದ ಅರ್ಧ ಈ ರೀತಿ ತಗೊಂಡಾರ. ಅಂದ್ರ ಟೋಟಲ್ 3 ಒಳಗ ಇಲ್ಲಿದೊಂದು ಅರ್ಧ ಹೊತ್ರಿ, ಈ ರೀತಿಯಾಗಿ ಕಟ್ ಮಾಡ್ಯಾರು. ಮತ್ತೆ ಇಲ್ಲಿ ಮಾಡಿ ಮುಂದೆ ಇಲ್ಲೊಂದು ಹೋಗ್ತೈತಿ, ಇದು ಇಲ್ಲಿ ಬರ್ತೈತಿ, ಇಲ್ಲಿಂದ ಹೋಗ್ತೈತಿ. ಈ ರೀತಿಯಾಗಿ ಕಟ್ ಮಾಡ್ಯಾರ. ಇದನ್ನ ನಾವು ಭಿನ್ನ ರಾಶಿ ಒಳಗೆ ಹೆಂಗ್ ಬರೀಬೇಕಂದ್ರ ರೀ, ನೋಡ್ರಿ, ಇಲ್ಲಿ ಮೊದಲು ಎಟ್ಟದಾವು, ಎಷ್ಟು ಒಟ್ಟು ಭಾಗಗಳು ಎಷ್ಟದಾವು ನೋಡ್ಬೇಕು. ಆಮೇಲೆ ಅವ್ರು ನಮ್ಗೆ ಎಷ್ಟು ಕೊಟ್ಟಾರ ಅಂತ ನೋಡ್ಬೇಕು. ನೋಡ್ರಿ, ಇಲ್ಲಿ ಎಷ್ಟು ಭಾಗ ಅದಾವ ನೋಡ್ರಿ. ಇದು 1 ಭಾಗ ಐತಿ, ಇದು 2 ಭಾಗ ಐತಿ, 3 ಐತಿ, ಇಲ್ಲಿ 4 ಐತಿ, ಇದು 5, ಇದು 6, ಇದು 7, ಇದು 8. ಹಂಗಾರೆ ಟೋಟಲ್ ಎಷ್ಟು ಭಾಗಗಳು ಅದಾವ್ರಿ? 8 ಭಾಗಗಳು. ಟೋಟಲ್ ಎಷ್ಟು ಭಾಗ ಅದಾವು? 8 ಭಾಗಗಳದಾವು. 8 ಭಾಗಗಳದಾವು. ನಮಗೆ ಎಷ್ಟು ಕೊಟ್ಟಾರ? 1 ಭಾಗ ಕೊಟ್ಟಾರ. 1/8 ಅಂತ ಬರೆದು ಬಿಡ್ರಿ, ನಡೀತೈತಿ. ಎಫ್ ಆತು. ಇನ್ನು ಜಿ ರೀ. ಜಿ ನೋಡ್ರಿ, ಇದ 1 ಶೇಂಗಾ ಚಿಕ್ಕಿ ಐತಿ. 1 ಶೇಂಗಾ ಚಿಕ್ಕಿ ಐತಿ. ಈ 1 ಶೇಂಗಾ ಚಿಕ್ಕಿನ ಎಲ್ಲಾ ಕಡೆ ಒಂದೊಂದು ಇಟ್ಕೊಂಡಿವ್ ಅಂದ್ರ ಟೋಟಲ್ ಎಷ್ಟು ಭಾಗಗಳಾಕಾವು? 24 ಭಾಗಗಳದಾವು. ಬಟ್ ನಮಗೆ ಎಷ್ಟು ಕೊಟ್ಟಾರ? 1 ಕೊಟ್ಟಾರ. ಇದ 1/24 ಅಂತ ಆಕತಿ. ಇನ್ನು ಎಚ್ ರೀ. ಎಚ್ ನೋಡ್ರಿ, ಏನ್ ಮಾಡ್ಯಾರ ಅವ್ರ? ಈ ರೀತಿಯಾಗಿ ಕೊಟ್ಟಾರು. ಇಲ್ಲಿ ಹೆಂಗ್ ಕಟ್ ಮಾಡ್ಯಾರ ಅಂದ್ರ ಅದನ್ನ ನೋಡ್ರಿ, ಇದು 1 ಶೇಂಗಾ ಚಿಕ್ಕಿ, ಇದು 2 ಶೇಂಗಾ ಚಿಕ್ಕಿ. ಈ 2 ಶೇಂಗಾ ಚಿಕ್ಕಿ ಒಳಗ ಏನ್ ಮಾಡ್ಕೊಂಡ್ರ ಅವ್ರ? ಇದು ಒಂದತ್ತು. ಈ ರೀತಿಯಾಗಿ 1 ತಗೊಂಡ್ರ ಅವ್ರು. ಈ ರೀತಿ 1 ತಗೊಂಡ ಇಲ್ಲಿ ಈ ರೀತಿಯಾಗಿ ಕಟ್ ಮಾಡ್ಕೊಂಡ್ರ. ಇದು ಕಟ್ ಮಾಡ್ರಿ ಅಂದ್ರ ಇಲ್ಲಿ ಏನ್ ಮಾಡ್ನು, ಈ ರೀತಿಯಾಗಿ ನಾವು ಲೈನ್ ಹಾಕೋಣ. ಈ ರೀತಿ ಈ ರೀತಿ ಆಯ್ತು. ಇನ್ನು ನೋಡ್ರಿ, ಇಲ್ಲಿ ನಾವು ಈ ರೀತಿಯಾಗಿ ಎರಡೆರಡು ಭಾಗಗಳನ್ನ ಮಾಡಬಹುದು. ಇಲ್ಲಿ ಭಾಗ ಮಾಡಿದೀವಿ, ಇಲ್ಲಿ ಭಾಗ ಮಾಡ್ಕೊಂಡಿವಿ, ಇಲ್ಲಿ ಅಂದ್ರೆ ಆ ರೀತಿಯಾಗಿ ಒಂದು ಶೇಂಗಾ ಚಿಕ್ಕಿನ ಕಟ್ ಮಾಡೋದ. ಅಂದ್ರೆ ಒಂದು ಪೂರ್ಣ ಒಳಗ ಎಷ್ಟು ಭಾಗ ಐತಿ ಅಂತ ಕಂಡುಹಿಡಿಯಕ್ ಇದು ಮಾಡೋದು ಅಷ್ಟೇ. ಭಿನ್ನ ರಾಶಿ ಒಳಗೆ ಹೆಂಗ್ ಬರೀದಂತ ತಿಳ್ಕೊಬೇಕಷ್ಟ. ಈಗ ನೋಡ್ರಿ, ಈಗ ಒಟ್ಟು ಎಷ್ಟು ಭಾಗ ಅದು ನೋಡ್ನು.
ಇದು 1 ಆತ್ರಿ, ಇದು 2 ಆತು. 2 1 2 2 2 4 2 3 6 2 4 8 2 5 10 2 6 12 12 2 7 14 2 8 16 2 18 2 18 20 24 ಟೋಟಲ್ ಎಷ್ಟು ಭಾಗಗಳದಾವು? 24 ಭಾಗಗಳದಾವು. ಇಲ್ಲಿ ನಮಗೆ ಎಷ್ಟು ಕೊಟ್ಟರು? ಒಂದ ಕೊಟ್ಟರು, ಒಂದ ಭಾಗ ಕೊಟ್ಟರು. ಹಂಗಾರ ಈ ಭಾಗದ ಅಳತೆ ಏನಂದ್ರ ರೀ, ಅಳತೆ ಅಥವಾ ಭಿನ್ನ ರಾಶಿ ಒಳಗೆ ಈ ಭಾಗವನ್ನು ಹೆಂಗ್ ಬರೀತಾರ ಅಂದ್ರ ರೀ 1/24 ಅಥವಾ 24ರ 1 ಅಂತಾರ. ಇನ್ನ ಹಿಂದಿನ ಅವಧಿಯಲ್ಲಿ ಎಷ್ಟು ಸಾಕ್ರೆ, ಮುಂದಿನ ಅವಧಿಯಲ್ಲಿ ಮುಂದಿನ ಅಭ್ಯಾಸ 7.3ನ ನೋಡ್ನು. ಧನ್ಯವಾದಗಳು. ಇನ್ನು ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ರಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೂ ಪ್ರೋತ್ಸಾಹ ದೊರೀತೈತಿ ಹೊಸ ವಿಡಿಯೋಗಳನ್ನ ಮಾಡಿ ಹಾಕಬೇಕಂತ. ಧನ್ಯವಾದಗಳು.